ಒಳು ಹೋಗ್ತದೆ ಮನೆ ಒಳಗೆ ಅದು ಒಳು ಆಗ್ತಾ ಇದೆ. ಭಾರತ್ ಮಾತಾ ಕಿ ಜೈ ಅನ್ನೋದು ಇವ್ರ ಅಪ್ಪನ ಮನೆ ಆಸ್ತಿನ. ನಿಜವಾದ ದೇಶ ವಿರೋಧಿಗಳು ಭಾರತೀಯ ಜನತಾ ಪಕ್ಷ. ನನ್ನ ಹೆಸರು ಲಕ್ಷ್ಮಣ. ಜೈ ಶ್ರೀರಾಮ್ ಅನ್ಲಿಕ್ಕೆ ಇನ್ಯಾರ್ದಾರ ಇವ್ರ ಅಪ್ಪನ ಮನೆ ಪರ್ಮಿಷನ್ ತಗೋಬೇಕಾ? ಯಾರವರು? ಬಿಜೆಪಿ ಅವರು ಮನೆ ಬಳು ಹೊಕ್ಕದ ಅವ್ರ ಮನೆ ಒಳಗೆ ಅದು ಅಳು ಆಗ್ತಾ ಇದೆ. ಬಳು ಹೊಕ್ಕ ಮನೆ ಅಳು ಅಂತ ಹೇಳಿ ಒಂದು ಶಾಸ್ತ್ರ ಇದೆ. ಯಾವ ಮನೆ ಒಳಗೆ ಬಳು ಹೋಗುತ್ತೆ ಆ ಮನೆ ಒಳಗೆ ಉಜ್ವಲ ಭವಿಷ್ಯ ಇರಲ್ಲ, ಅದು ಹಾಳಾಗಿ ಹೋಗುತ್ತಿರ್ತದೆ. ಹಂಗೆ ಅನೇಕ ಬಳುಗಳು ಬಂದಲ್ಲಿ ಹೊಕ್ಕಿರೋದ್ರಿಂದ ಅವರಿಗೆ ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ ಹೇಳಿ, ಈಗ ವಿನಾಶದ ಕಾಲದಲ್ಲಿರುವಾಗ ವಿಪರೀತಗಳ ಬುದ್ಧಿ ಬರ್ತಿರ್ತವೆ. ಅಂಥವೆಲ್ಲವನ್ನು ಮಾತಾಡೋದು, ಟ್ವೀಟ್ ಮಾಡೋದು ಅಂಥವೆಲ್ಲ ಇರುತ್ತೆ. ಏನು ಇವ್ರ ಅಪ್ಪನ ಮನೆ ಆಸ್ತಿನ ಅದು? ಭಾರತ್ ಮಾತಾ ಕಿ ಜೈ ಅನ್ನೋದು ಇವ್ರ ಅಪ್ಪನ ಮನೆ ಆಸ್ತಿನ? ಇಡೀ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗಳ ಒಂದು ಹಕ್ಕು, ನಮ್ಮ ಅಭಿಮಾನ, ನಮ್ಮ ದೇಶಭಕ್ತಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ದೇಶಾಭಿಮಾನ. ಏನು ಇವರಿಗೆ ಅಷ್ಟೇ ಏನು ಗುತ್ತಿಗೆ ಕೊಟ್ಟಿದೆ ಅದು? ಅದಕ್ಕೆ ನಾವು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿನೂ ಕೂಡ ಇನ್ನು ಮುಂದೆ ನಾವು ಭಾರತ್ ಮಾತಾಕಿನೂ ಜೈ ಅಂತೀವಿ, ವಂದೇ ಮಾತರಮು ಅಂತೀವಿ ಮತ್ತು ಜೈ ಹಿಂದೂ ಅಂತೀವಿ. ಇವ್ರಿಗಿಂತಲೂ ಹೆಚ್ಚು ನಮ್ಮ ದೇಶಾಭಿಮಾನ ನಮ್ಮಲ್ಲಿರ್ತಕ್ಕಂಥದ್ದು. ಸ್ವಾತಂತ್ರ್ಯ ತಂದಿರ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿರೋದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಇದೆ. ಇವ್ರದ್ದೇನಿದೆ? ಇವರು 1950ರಿಂದ ಈ ಕಡೆ, ಮೊದಲು ಇರಲಿಲ್ಲ ಇವರು. ಯಾರು? ಜನಸಂಘ ಪ್ರಾರಂಭ ಆಗಿದ್ದು 1950. ಅಲ್ಲಿಂದ ಈ ಕಡೆ ಅದು ಬಿ ಜೆ ಪಿಯಾಗಿ ಪರಿವರ್ತನೆಯಾಗಿ ಇವತ್ತು ರಾಷ್ಟ್ರದಲ್ಲಿ ಇವತ್ತು ಆ ಪಕ್ಷ ಒಂದು ಕಾರ್ಯವನ್ನು ಮಾಡ್ತಾಯಿದೆ. ಆದ್ದರಿಂದ ಇಂಥ ಚಿಲ್ಲರೆ ಟ್ವೀಟ್ಗಳನ್ನು ಮಾಡೋದು, ಇಂಥ ನಿಂದನೆ ಮಾಡೋದು, ಏನು ಇವ್ರ ಅಪ್ಪನ ಮನೆ ಆಸ್ತಿನ ಅದು? ಏನು ಸ್ವಂತ ಇವರಿಗೆ ದತ್ತಕ್ಕೆ ತೊಗೊಂಡಾರ? ನಾನು ಕೇಳ್ತೀನಿ. ನಮಗೆ ಹಕ್ಕಿದೆ, ನಮ್ಮ ದೇಶದಲ್ಲಿದ್ದೀವಿ, ನಮ್ಮ ದೇಶದ ಬಗ್ಗೆ ಅಭಿಮಾನ ಇದೆ, ನಮ್ಮ ದೇಶದ ಬಗ್ಗೆ ಗೌರವ ಇದೆ, ದೇಶದ ಬಗ್ಗೆ ಹೊಗಳಿಕೆಯನ್ನು ನಾವು ಮಾಡ್ತೀವಿ. ದೇಶ ವಿರೋಧಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡೋದಕ್ಕೆ ಆತ್ಮಸಾಕ್ಷಿ ಒಪ್ಪುತ್ತಾ ಅನ್ನೋದು? ಯಾವ ದೇಶ ವಿರೋಧಿ? ಯಾವ ದೇಶ ವಿರೋಧಿ? ಕಾಂಗ್ರೆಸ್ ದೇಶ ವಿರೋಧಿ ಇರುವಂಥದ್ದು. ದೇಶ ವಿರೋಧಿ ಚಟುವಟಿಕೆ ಅಂತ ಇವ್ರು ನಮ್ಮ ಪಕ್ಷಕ್ಕೆ ಕೇಳ್ತಾರೆ. ಇವರೇ ದೇಶ ವಿರೋಧಿಗಳು. ನಿಜವಾದ ದೇಶ ವಿರೋಧಿಗಳು ಭಾರತೀಯ ಜನತಾ ಪಕ್ಷ. ಅವರಿಗೆ ದೇಶಾಭಿಮಾನ ಇಲ್ಲ, ತೋರಿಕೆಗೆ, ನಾಟಕಕ್ಕೆ, ಕೇವಲ ಅಧಿಕಾರಕ್ಕಾಗಿ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಂವಿಧಾನದಲ್ಲಿ ಪ್ರೀತಿ ವಿಶ್ವಾಸದಿಂದ ಕಾಣಬೇಕಾಗಿರೋದು ಪ್ರತಿಯೊಬ್ಬನಿಗೂ ಹಕ್ಕಿದೆ. ಇವರು ಜಾತಿ ಭೇದಗಳನ್ನು ಮಾಡ್ತಕ್ಕಂಥದ್ದು ಇವರು ನಿಜವಾದ ಭಾರತದ ಸಂವಿಧಾನ ವಿರೋಧಿಗಳು. ಈಗ ಅವ್ರು ಹೇಳ್ತಾ ಇದ್ದಾರೆ ಅಲ್ಲ, 400 ಸೀಟ್ ಕೊಡ್ರಿ ಸಂವಿಧಾನನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ. ಅಂದರೆ ಯಾರು ವಿರೋಧಿ? ದೇಶ ವಿರೋಧಿ ಯಾರು? ಕಾಂಗ್ರೆಸ್ ಏನ ಬಿ ಜೆ ಪಿನ? ಇವ್ರು ಹೇಳಿದ್ದು ಸುಳ್ಳನ? 400 ಸೀಟ್ಗಳನ್ನು ಆಯ್ಕೆ ಮಾಡಿಕೊಡಿ, ಈ ದೇಶದ ಸಂವಿಧಾನವನ್ನು ನಾವು ಬದಲಿಸ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ. ಅವ್ರ ಪಕ್ಷದ ಅನೇಕರು ಹೇಳಿದಾರಲ್ಲ, ಈಗೂ ಹೇಳ್ತಾ ಇದ್ದಾರೆ, ಇನ್ನೂ ಮುಂದೆ ಹೇಳ್ತಾ ಇದ್ದಾರೆ. ಅದ್ರಗೋಸ್ಕರನೇ ಅವ್ರು ಬೇಡಿಕೆ ಇಟ್ಟಿದ್ದಾರೆ ಜನರ ಮುಂದೆ. ಈ ಬಾರಿ 400 ಕ್ರಾಸ್ ಮಾಡಿಕೊಡಿ ಅಂದರೆ ಅವ್ರ ಇಚ್ಛಾ ಇದೆ. ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ಏನು ಇಚ್ಛಾವನ್ನು ಹೊಂದಿದ್ದಾರೆ, ಆ ಇಚ್ಛಾ ಪೂರ್ಣ ಮಾಡೋಕೆ 400 ಕೇಳ್ತಾ ಇದ್ದಾರೆ. ದೇಶದೊಳಗೆ ಶ್ರೀರಾಮಂತನೂ ಕರಿ ಕೊಡ್ತೀವಿ, ಬಲೋ ಭಾರತ್ ಮಾತಕ್ಕೇನೂ ಎತ್ತು ಕೊಡ್ತೀನಿ. ನನ್ನ ಹೆಸರೇ ರಾಮನ ತಮ್ಮ ಲಕ್ಷ್ಮಣ ಇರುವಾಗ ಜಯರಾಮ್ ಅಂತ ಹೇಳಿಕ್ಕೆ ನನಗೆ ನಾವು ತಪ್ಪಿದೆ. ನನ್ನ ಹೆಸರು ಲಕ್ಷ್ಮಣ, ರಾಮನ ತಮ್ಮನ ಹೆಸರು ಲಕ್ಷ್ಮಣ. ಜೈ ಶ್ರೀರಾಮ್ ಅನ್ಲಿಕ್ಕೆ ಇನ್ಯಾರ್ದಾರ ಇವ್ರ ಅಪ್ಪನ ಮನೆ ಪರ್ಮಿಷನ್ ತಗೋಬೇಕಾ?